ಬೀದರ್ನಲ್ಲಿ ಶಿಥಿಲ ಸ್ಥಿತಿಯಲ್ಲಿ ಪಶು ಆಸ್ಪತ್ರೆಯ ಕಟ್ಟಡ ಇದೆ. ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡದಲ್ಲಿಯೇ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡದಲ್ಲಿ ಕುಳಿತುಕೊಳ್ಳೋ ಸ್ಥಿತಿ ನಿರ್ಮಾಣ ಆಗಿದೆ. ಬಾಲ್ಕಿ ತಾಲೂಕಿನ ಹಾಲಹಳ್ಳಿ ಗ್ರಾಮದಲ್ಲಿರುವಂತಹ ಆಸ್ಪತ್ರೆ ಇದು. ಪಾಳು ಬಿದ್ದ ಕಟ್ಟಡದಂತೆ ಕಾಣಿಸ್ತಾ ಇದೆ. ನೀವು ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಬಿರುಕು ಬಿಟ್ಟಿದೆ ಗೋಡೆಗಳೆಲ್ಲ ಅಂತ. ಇದು ಪಶು ಆಸ್ಪತ್ರೆಯ ಪರಿಸ್ಥಿತಿ. ಇಂತಹ ಪರಿಸ್ಥಿತಿಯಲ್ಲೇ ಅಲ್ಲಿ ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡಬೇಕಾಗಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂತಹ ಭಯ ಕಾಡ್ತಾ ಇದೆ. ಸಂಪೂರ್ಣವಾಗಿ ಶಿಥಿಲಗೊಂಡಂತಹ ಕಟ್ಟಡ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸುರೇಶ್ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿಯ ಪಶು ಆಸ್ಪತ್ರೆ ಚಿಕಿತ್ಸಾ ಕೇಂದ್ರದ ಬಳಿ ಸದ್ಯ ಇರ್ತಕ್ಕಂಥದ್ದು. ಈ ಪಶು ಚಿಕಿತ್ಸಾ ಕೇಂದ್ರ ಈಗಲೂ ಆಗಲೂ ಬೀಳುವಂಥ ಸ್ಥಿತಿಯಲ್ಲಿದೆ. ಈ ಪಶು ಆಸ್ಪತ್ರೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಈ ಪಶು ಆಸ್ಪತ್ರೆ ಸಂಪೂರ್ಣವಾಗಿ ಕಟ್ಟಡ ಶಿಥಿಲಾವಸ್ಥೆಗೊಂಡಿರ್ತಕ್ಕಂಥ ಆ ದೃಶ್ಯದಲ್ಲೂ ಕೂಡ ಇಲ್ಲಿ ನೋಡ್ಬೋದು ನೀವು. ಪ್ರತಿಯೊಂದು ಗೋಡೆ ಕೂಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಈ ಗೋಡೆ ಯಾವಾಗ ಕುಸಿದು ಬೀಳುತ್ತೆ ಅನ್ನೋ ಭಯನೂ ಕೂಡ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಕೂಡ ಇಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯನೂ ಕೂಡ ಇಲ್ಲಿ ಹತ್ತಾರು ಜನ ರೈತರು ಕೂಡ ತಮ್ಮ ಜಾನುವಾರನ್ನು ತೆಗೆದುಕೊಂಡು ಇಲ್ಲಿ ಬರ್ತಾರೆ. ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಆ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡುವಂಥ ಕೆಲಸನೂ ಕೂಡ ಇಲ್ಲಿ ಮಾಡ್ತಾರೆ. ಆದರೆ ಈಗಲೂ ಆಗಲೂ ಬೀಳುವಂಥ ಕಟ್ಟಡದಲ್ಲಿ ಅವರು ಕೂಡ ಭಯದಲ್ಲಿ ಇಲ್ಲಿ ಕುಳಿತುಕೊಳ್ಳುವಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಈ ಪಶು ಆಸ್ಪತ್ರೆ ಸಾಕಷ್ಟು ಕಡೆ ಸಂಪೂರ್ಣವಾಗಿ ಇಲ್ಲಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಈ ಡೋರು ನೋಡ್ಬೋದು ನೀವು. ಈ ಡೋರು ಕೂಡ ಮುರಿದು ಹೋಗಿದೆ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಗೋಡೆನೂ ಕೂಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ಗೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೇನು ಕೂಡ ಇಲ್ಲಿ ತಳಗಡೆಯನ್ನು ಟೈಲ್ಸ್ ಹಾಕಿದ್ರೆ ಟೈಲ್ಸು ಕೂಡ ಸಂಪೂರ್ಣವಾಗಿ ಕುಸಿದು ಹೋಗಿರ್ತಕ್ಕಂಥದ್ದು. ಪ್ರತಿಯೊಂದು ಟೈಲ್ಸು ಕೂಡ ಇಲ್ಲಿ ಕಿತ್ತು ಹೋಗಿದೆ. ಆದರೆ ಇಲ್ಲಿ ಕೂತ್ಕೊಳ್ಳುವಂಥ ಸ್ಥಿತಿನೂ ಕೂಡ ಇಲ್ಲಿ ಯಾರಿಗೂ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಪಶು ಆಸ್ಪತ್ರೆಗೆ ಕರೆಂಟು ಕೂಡ ಇಲ್ಲ. ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯ ಕೂಡ ಇಲ್ಲಿ ಇಲ್ಲ. ಯಾಕಂದರೆ ಪ್ರತಿನಿತ್ಯನೂ ಇಲ್ಲಿ ಸಿಬ್ಬಂದಿಗಳು ಇಲ್ಲಿ ಬರ್ತಾರೆ. ಅವ್ರು ಬಂದು ಇಲ್ಲಿ ಬಂದಿರತಕ್ಕಂಥ ಜಾನುವಾರಿಗೆ ಚಿಕಿತ್ಸೆನೂ ಕೂಡ ಇಲ್ಲಿ ಕೊಡುವಂಥ ಕೆಲಸನೂ ಕೂಡ ಇಲ್ಲಿ ಮಾಡ್ತಾರೆ. ಆದರೆ ಅವರಿಗೂ ಕೂಡ ಇಲ್ಲಿ ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಅವರು ಇಲ್ಲಿ ಇರ್ತಾರೆ. ಆದರೆ ಈ ಪಶು ಆಸ್ಪತ್ರೆ ಕುಳಿತುಕೊಳ್ಳೋಕೆ ಆಗದೇ ಇರತಕ್ಕಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸರ್ ಹೇಳಿ, ಯಾವ ರೀತಿ ಐತೆ ಅಂದ್ರೆ ಈ ಕಟ್ಟಡ? ಇದು ಪರಿಸ್ಥಿತಿ ಭಾಳ ಗಂಭೀರ ಅದ ರೀ. ಕೂಳಕ್ಕೆ ಭೀ ಭಾಳ ತ್ರಾಸ ಅದ. ಇಲ್ಲಿ ಏನು ಅಸ್ತು ವ್ಯಸ್ತು ಅಲ್ಲ. ಯಾವಾಗ ಬೀಳುತ್ತಂಬುದನ್ನೇ ಗೊತ್ತಾಗಲ್ಲ ಮೈ ಮೇಲೆ. ಅದು ಸರಿಯಿಂದ ಇದಕ್ಕೆ ಏನು ಭೀ ಅದ ಗೌರ್ಮೆಂಟ್ ಸವಲತ್ತು ಮಾಡಿಸ್ಬೇಕು. ಎಲ್ಲ ಬಿರುಕು ಬಿಟ್ಟದ. ಹಾವು ತೇಳು ಪೇಳು ಭಾಳ ಹೊಂಟವಾಳ. ಯಾರು ಏನು ಇದಕ್ಕೆ ಡೆಸ್ಮಾಲ್ ಕೊಡ್ಲೈತಿ ರೀ. ಈಗ ಮಳೆಗಾಲ ಬಂತು ಅಂದ್ರೆ ಸಂಪೂರ್ಣ ಸೋರ್ತದ ಕುಂತವರಿಗೆ ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್. ಇನ್ನು ಹೀಲಿಯಂ ಗ್ಯಾಸ್ ಸೋರಿಕೆಯಾಗಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಳ್ತಂಗಡಿಯ ಹೆರಾಜೆ ಕಾಂಪ್ಲೆಕ್ಸ್ನಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಆಗಿರುವಂತಹ ಅವಘಡ ಇದು. ಬೆಂಕಿಯಿಂದ KAF ಕ್ರಿಯೇಟಿವ್ ಶಾಪ್ ಸುಟ್ಟು ಭಸ್ಮವಾಗಿದೆ. ಸದ್ಯ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿದ್ದಾರೆ. ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಬೆಂಕಿ ಹೊತ್ತಿ ಉರಿತಾ ಇದೆ. ದಟ್ಟವಾದ ಹೊಗೆ ಆವರಿಸಿಕೊಂಡಿದೆ ಅಂತ. ಸದ್ಯ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹೀಲಿಯಂ ಗ್ಯಾಸ್ ಸೋರಿಕೆಯಿಂದಾಗಿ ಆಗಿರುವಂತಹ ಅವಘಡ ಇದು. ಕಾಂಪ್ಲೆಕ್ಸ್ನಲ್ಲಿ ಭಾರೀ ಬೆಂಕಿ ಅವಘಡ. ಬೆಳ್ತಂಗಡಿಯಲ್ಲಿ ಆಗಿರುವಂತಹ ಘಟನೆ ಇದು. ಬೆಂಕಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ದಟ್ಟವಾದ ಹೊಗೆ ಕೂಡ ಆವರಿಸಿಕೊಂಡಿದೆ. ಈಗಾಗಲೇ ಸಿಬ್ಬಂದಿಗಳು ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳು ಭೇಟಿ ಕೊಟ್ಟಿದ್ದಾರೆ. ಕಾರ್ಯಾಚರಣೆ ನಡೀತಾ ಇದೆ. ಬೆಂಕಿ ನಂದಿಸುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಕಡೆ ನೋಡ್ತಾ ಇರಬಹುದು, ಈ ಅವಘಡ ವಿಚಾರ ತಿಳಿತಾ ಇದ್ದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ಕೂಡ ಸೇರಿದ್ದಾರೆ.